ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ. ನೋಡಿ, ನಾನು ಇಲ್ಲಿ ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ. ಕುಂಕುಮನ ತುಂಬಾ ಪವಿತ್ರವಾದಂತಹ ಒಂದು ವಸ್ತು ಅಂತ ನಾವು ಕರೀತೀವಿ ಅಲ್ವಾ. ಅದರಲ್ಲೂ ಹೆಣ್ಣು ಮಕ್ಕಳ ಒಂದು ಮುತ್ತೈದೆಯರ ಸಂಕೇತ ಅಂತಲೂ ಸಹ ನಾವು ಕರಿತೀವಿ ಅಲ್ವಾ. ನೋಡಿ, ಈ ಕುಂಕುಮ ಮತ್ತು ಇನ್ನೂ ಒಂದು ಪದಾರ್ಥನ ಬಳಸ್ಕೊಂಡು ನಾವು ಇವತ್ತಿನ ದಿನ ಶನಿವಾರ ಅಲ್ವಾ, ನಾಳೆ ದಿನ ಭಾನುವಾರ, ನೀವು ಇವತ್ತು ಮಾಡ್ಕೋಬೋದು, ಇಲ್ಲ ನಾಳೆನೂ ಸಹ ನೀವು ಮಾಡ್ಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ. ಅದರಲ್ಲೂ ರಾತ್ರಿ ಎಲ್ಲರೂ ಮಲಗಿದ ನಂತರ ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಮಾಡ್ಕೊಳ್ಳುವಂಥ ಈ ಚಿಕ್ಕದಾದಂಥ ಒಂದು ತಂತ್ರಸಾರನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಒಂದು ತಂತ್ರಸಾರನ ನೀವು ಅಂದರೆ ಇವತ್ತು ಮತ್ತು ನಾಳೆ ಈ ಒಂದು ತಂತ್ರಸಾರನ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದನೂ ಸಹ ನೀವು ದೂರವಾಗಬಹುದು ಅಂತಲೇ ಹೇಳ್ಬೋದು. ಏಕೆಂತಂದರೆ ಅಷ್ಟು ಶಕ್ತಿ ಈ ಕುಂಕುಮ ಮತ್ತು ಇನ್ನೂ ಒಂದು ವಸ್ತುಗಿದೆ ಅಂತಲೇ ಹೇಳ್ಬೋದು. ಅಂದರೆ ಮನುಷ್ಯನ ಜೀವನದಲ್ಲಿ ಅಂದರೆ ಫ್ರೆಂಡ್ಸ್ ನೋಡಿ, ಕುಂಕುಮದಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರಸಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಕಾಣ್ತೀರಾ. ಅದ್ರ ಜೊತೆಗೆ ತುಂಬ ಎಫೆಕ್ಟಾಗಿ ಕೆಲಸ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ. ಅದು ಕುಂಕುಮದ ಒಂದು ತಂತ್ರಸಾರ, ಒಂದು ತಂತ್ರದ ಪರಿಹಾರ. ಹಾಗಾಗಿ ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾಗಿ ನಿಮಗೆ ಈ ಒಂದು ತಂತ್ರಸಾರನ ಯಾವ ರೀತಿ, ಅದರಲ್ಲೂ ಇವತ್ತಿನ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಹೇಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ಅಂದರೆ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ, ಆರ್ಥಿಕವಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತೀವಿ. ಅಷ್ಟೇ ಅಲ್ಲದೆ ಮಾನಸಿಕ ಕಿರಿಕಿರಿ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಆಗುವ ತೊಂದರೆಗಳಾಗಿರ್ಬೋದು, ಶತ್ರುಗಳ ಕಾಟವಾಗಿರ್ಬೋದು, ಅಕ್ಕಪಕ್ಕದವರ ಕಷ್ಟಗಳಾಗಿರ್ಬೋದು, ಮಕ್ಕಳ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಗಳಾಗಿರ್ಬೋದು, ಪ್ರೇಮ ಪ್ರಸಂಗಗಳಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತಾನೇ ಇರ್ತೀವಿ ಅಲ್ವಾ. ಇಂತಹ ಸಮಸ್ಯೆಗಳಿಂದ ನಾವು ದೂರ ಆಗಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸಾಕಷ್ಟು ರೀತಿಯ ಗೊಂದಲದಲ್ಲಿರ್ತೀವಿ ಅಲ್ವಾ. ಇಂತಹ ಸಮಯದಲ್ಲಿ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಸಾರವನ್ನು ನೀವು ಮಾಡ್ಕೊಳ್ಳಿ. ನಿತ್ಯ ಜೀವನದಲ್ಲಾಗಿರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ಪರಿಹಾರಗಳನ್ನ ತಂತ್ರಸಾರದಲ್ಲಿ, ಪರಿಹಾರ ಶಾಸ್ತ್ರಗಳಲ್ಲಿ ನಾನಾ ರೀತಿಯ ತಂತ್ರಗಾರಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸರಿಯಾಗಿ ನಾವು ತಿಳ್ಕೊಂಡು ಪರಿಹಾರ ಮಾಡಿಕೊಂಡಿದ್ದೇ ಆದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಮಾಡ್ಕೋಬಹುದು. ಮತ್ತು ಅದ್ರ ಜೊತೆಗೆ ಫ್ರೆಂಡ್ಸ್, ಅದರಲ್ಲೂ ಎರಡೇ ಎರಡು ವಸ್ತು ಅತ್ಯಂತ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ. ನೋಡಿ, ನಾನು ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ. ಈ ಕುಂಕುಮ ಜೊತೆ ನೀವು ಇನ್ನೂ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಎರಡು ವಸ್ತು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ. ಜೊತೆಗೆ ಈ ಎರಡು ವಸ್ತು ಸುಲಭವಾಗಿ ಈ ಎರಡು ವಸ್ತುವಿನಿಂದ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ. ಯಾವುದೇ ರೀತಿಯಾದಂಥ ಖರ್ಚಾಗಲ್ಲ. ಸುಲಭವಾಗಿ ಈ ಪರಿಹಾರನ ಮಾಡಿಕೊಂಡ್ರೆ ಸುಮಾರು 60-64 ಗಂಟೆ ಅಂದರೆ ಮೂರುವರೆ ದಿನದಲ್ಲೇ ನಿಮಗೆ ಈ ಪರಿಹಾರದ ಒಂದು ಪ್ರತಿಫಲನ ನೀವು ನೋಡಬಹುದು ಅಂತಲೇ ಹೇಳ್ಬೋದು. 3 ದಿನದಲ್ಲೇ ನಿಮ್ಮ ಈ ಫಲಿತಾಂಶವನ್ನು ಗೊತ್ತಾಗುತ್ತೆ ಅಂತ ತಂತ್ರಸಾರ ಮತ್ತು ಸಿದ್ಧಿಸಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿ ಹೇಗೆ ಆಗಬೇಕು, ಈ ಪರಿಹಾರನ ಹೇಗೆ ಮಾಡ್ಕೊಳ್ಬೇಕು ಅನ್ನೋಂಥ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದೃಷ್ಟಿದೋಷ ನಿವಾರಣೆ ಮಾಡ್ಕೊಳ್ಳೋದ್ರಾಗಿರ್ಬೋದು, ಕೆಟ್ಟ ದೃಷ್ಟಿದೋಷ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಶತ್ರು ಬಾಧೆ ಆಗಿರ್ಬೋದು, ಕೋರ್ಟು ಕಚೇರಿ ವ್ಯಾಜ್ಯಗಳಾಗಿರ್ಬೋದು, ಶತ್ರುಗಳು ನಿಮಗೆ ಸಾಕಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ, ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ಕಿರಿಕಿರಿಗಳಾಗ್ತಾ ಇದೆ ಅಂತಂದರೆ, ಫ್ರೆಂಡ್ಸ್, ವ್ಯಾಪಾರ ಆಗ್ತಾಯಿಲ್ಲ, ಬರೀ ಕಷ್ಟಗಳೇ ಆಗ್ತಾಯಿದೆ ಅಂತಂದರೆ, ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಒಂದು ಒಳ್ಳೆಯ ಉತ್ತಮ ಫಲ ಅನುಭವಿಸ್ತಾ ಇಲ್ಲ ಅಂದರೆ ತುಂಬ ಸುಲಭವಾಗಿ ಈ ಪರಿಹಾರನ ಮಾಡಿಕೊಳ್ಳಿ. 3 ದಿನದಲ್ಲಿ ನಿಮಗೆ ಫಲಿತಾಂಶ ಗೊತ್ತಾಗುತ್ತೆ. ತುಂಬಾ ಶುಭ ಫಲನ ಅನುಭವಿಸ್ತೀರಾ ಅಂತ ನಮಗೆ ತಂತ್ರಸಾರದಲ್ಲಿ ತಿಳಿಸಿದ್ದಾರೆ. ನೋಡಿ, ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲೇ ಇರುವಂತಹ 2 ಪದಾರ್ಥ, ಅದರಲ್ಲೂ ಕುಂಕುಮ ಮತ್ತು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ
ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇದು ಇದ್ದೇ ಇರುತ್ತೆ ಅಲ್ವಾ. ಅದರಲ್ಲೂ ಕಲ್ಲುಪ್ಪನ್ನ ನಾವು ಈ ಕಲ್ಲುಪ್ಪಿನ ಬಗ್ಗೆ ನಾವು ಜಾಸ್ತಿ ತಿಳಿಸೋದೇ ಬೇಡ. ತಂತ್ರಗಾರಿಕೆಯಲ್ಲಿ, ತಂತ್ರಸಾರದಲ್ಲಿ ಇದರ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಆರ್ಥಿಕ ಸಮಸ್ಯೆ ದೂರ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಮತ್ತು ಉಪ್ಪಿನ ಪಾತ್ರ ಬಹಳ ಮುಖ್ಯ. ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಈ ಕಲ್ಲುಪ್ಪು. ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೆ, ಸಾಕಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ, ಸಂಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ತುಂಬನೇ ಫಲ ನೀಡುತ್ತೆ ಅಂತ ನಾವು ಹೇಳ್ತೀವಿ. ಇದ್ರ ಜೊತೆಗೆ ನೋಡಿ, ನಾನಿಲ್ಲಿ ನಿಮಗೆ ಕೆಂಪು ಬಣ್ಣದ ಕುಂಕುಮವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ 2 ಬಣ್ಣದ ಕುಂಕುಮ ಸಿಗುತ್ತೆ. ಒಂದು ಈ ಕೆಂಪು ಬಣ್ಣದ ಕುಂಕುಮ ಸಿಗುತ್ತೆ ಮತ್ತು ಇನ್ನೊಂದು ಮೆರೂನ್ ಕಲರ್ ಕುಂಕುಮ ಸಿಗುತ್ತೆ. ಆದರೆ ನೀವಿಲ್ಲಿ ಈ ರೀತಿ ಇರುವಂಥ ಕೆಂಪು ಬಣ್ಣ ಕುಂಕುಮನೇ ನೀವು ಇಲ್ಲಿ ಬಳಸ್ಕೋಬೇಕಾಗುತ್ತೆ. ಕುಂಕುಮ ಮಂಗಳಕರವಾದದ್ದು. ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠವಾದ ಸ್ಥಾನ ಇದೆ ಅಲ್ವಾ. ದೇವಾನುದೇವತೆಗಳಿಗೆ ನಾವು ಪೂಜೆ ಮಾಡೋದರಲ್ಲಿ ಕುಂಕುಮ ತುಂಬನೇ ಮುಖ್ಯ. ಅದರಲ್ಲೂ ದೇವಾನುದೇವತೆಗಳಿಗೆ ಈ ಕುಂಕುಮ ಅಂತಂದರೆ ತುಂಬನೇ ಇಷ್ಟವಾದಂತಹ ಒಂದು ಪದಾರ್ಥ ಇದು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಹೆಣ್ಣು ಮಕ್ಕಳ ಮುತ್ತೈದೆಯರ ಸಂಕೇತ ಇದು ಅಂತಲೇ ಹೇಳ್ಬೋದು. ಅರಿಶಿನ ಕುಂಕುಮ ಇಲ್ಲದೇ ಯಾವ ಶುಭ ಕಾರ್ಯಗಳು ಸಹ ನಡೆಯಲ್ಲ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯನೇ ಅಲ್ವಾ. ಹಾಂ ಫ್ರೆಂಡ್ಸ್, ನೋಡಿ, ಈ ಕುಂಕುಮ ಮತ್ತು ಕಲ್ಲುಪ್ಪು ಈ 2 ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಪದಾರ್ಥ ಅಂತ ಹೇಳ್ಬೋದು. ನಿತ್ಯ ಜೀವನದಲ್ಲಾಗಿರುವಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಈ ಪರಿಹಾರ ಒಂದು ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡ್ಕೋಬೇಕಾಗುತ್ತೆ. ಇದನ್ನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಪರಿಹಾರ ಎಲ್ಲರೂ ಮಲಗಿದ ನಂತರ ನೀವು ಸಹ ಎಲ್ಲ ಕೆಲಸವನ್ನು ಮುಗಿಸಿ ನಂತರ ಮಲಗೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಈ ಪರಿಹಾರನ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳು ಸಹ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಮನೆಯಲ್ಲೂ ಮಾಡ್ಬೋದು ಮತ್ತು ನೀವು ವ್ಯಾಪಾರ ಸ್ಥಳದಲ್ಲಿ, ಅಂಗಡಿಗಳಲ್ಲಿ ಈ ರೀತಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಅಲ್ಲೂ ಸಹ ಈ ಒಂದು ಪರಿಹಾರನ ಮಾಡ್ಕೋಬೋದು. ಅಂಗಡಿಯಲ್ಲಿ ಮಾಡೋದಾದರೆ ನೀವು ಅಂಗಡಿನ ಕ್ಲೋಸ್ ಮಾಡಿಕೊಂಡು ಬರುವಂತಹ ಸಮಯದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಅಂಗಡಿಗಳು ಭಾನುವಾರ ದಿನ ತೆರೆದಿರಲ್ಲ ಅಲ್ವಾ. ಭಾನುವಾರ ದಿನ ಎಲ್ಲ ಅಂಗಡಿಗಳು ಸಹ ಕ್ಲೋಸ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ನೀವು ಗುರುವಾರ ದಿನವೂ ಸಹ ಗುರುವಾರ ರಾತ್ರಿ ಸಮಯದಲ್ಲಿ ನೀವು ಅಂಗಡಿನ ಕ್ಲೋಸ್ ಮಾಡಿಕೊಂಡು ಬರುವಂತಹ ಸಮಯದಲ್ಲಿ ನೀವು ಇದನ್ನ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಅಂದರೆ ಇದನ್ನ ಗುರುವಾರ ದಿನ ನೀವು ಮಾಡ್ಕೋಬೋದು. ಜೊತೆಗೆ ನೀವು ಅಕಸ್ಮಾತ್ ಏನಾದರೂ ಭಾನುವಾರ ದಿನ ತೆರೆದಿರ್ತೀವಿ ಅಂತಂದರೆ ಭಾನುವಾರ ದಿನವೂ ಸಹ ನೀವು ಮಾಡ್ಕೋಬೋದು. ಆದರೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಒಂದು ಪ್ಲೇಟ್ನ ತೆಗೆದುಕೊಳ್ಳಿ. ಒಂದು ಪ್ಲೇಟ್ನ ತೆಗೆದುಕೊಂಡು ಆ ಪ್ಲೇಟ್ಗೆ ಸ್ವಲ್ಪ ನೋಡಿ ಈ ರೀತಿ ಇರುವಂತಹ ಕಲ್ಲುಪ್ಪನ್ನ ನೀವು 1 ಮುಷ್ಟಿಯಷ್ಟು, ಅಂದರೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನ ನೀವು ಒಂದು ಸ್ಟೀಲ್ ಪ್ಲೇಟಾರು ತೊಗೋಬೋದು, ಇಲ್ಲ ಮಣ್ಣಿನ ಪ್ಲೇಟಾರು ತೆಗೆದುಕೊಳ್ಳಿ. ಆದರೆ ಬೇಗ ನೀವು ಗಾಜಿನ ಪ್ಲೇಟಾರು ಸಹ ನೀವು ತೆಗೆದುಕೊಳ್ಬೋದು. ಅಕಸ್ಮಾತ್ ಅದು ಯಾವುದೂ ಇಲ್ಲ ಅಂತಂದರೆ ನೀವು ಅನ್ರೂಲ್ಡ್ ಶೀಟ್ನ ನೀವು ತೆಗೆದುಕೊಳ್ಬೋದು. ಅಂದರೆ ರೂಲ್ ಇರುವಂಥ ಶೀಟ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ಮತ್ತು ಆ ಒಂದು ಶೀಟಲ್ಲಿ ಏನೂ ಸಹ ನೀವು ಅದು ಬರೆದಿರಬಾರ್ದು, ಬರೀ ಖಾಲಿ ಹಾಳೆ ಆಗಿರಬೇಕು. ಅಂದರೆ ರೂಲರ್ ತೊಗೋಬೋದು, ಅಂದರೆ ರೂಲ್ ತೊಗೊಳಕ್ಕೆ ಹೋಗಬೇಡಿ. ಅನ್ರೂಲ್ಡ್ ಶೀಟ್ನ ನೀವು ಖಾಲಿಯಾಗಿರುವಂಥ ಶೀಟ್ನ ತೆಗೆದುಕೊಂಡು 1 ಹಿಡಿಯಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ನೀವು ನೋಡಿ, ನಾನಿಲ್ಲಿ ನಿಮಗೆ ಕುಂಕುಮವನ್ನು ತೋರಿಸ್ತಾ ಇದ್ದೀನಿ. ಈ ಕುಂಕುಮದಲ್ಲಿ ಒಂದು 2 ಸ್ಪೂನಷ್ಟು ಕುಂಕುಮನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಕುಂಕುಮ ಮತ್ತು ಕಲ್ಲುಪ್ಪು ಎರಡನ್ನೂ ಸಹ ನೀವು ಮಿಶ್ರ ಮಾಡ್ಕೊಳ್ಳಿ. ಅಂದರೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ 2 ಸ್ಪೂನ್ನ ಹಾಕ್ಕೊಳ್ಳಿ. ನಾನು ನಿಮಗೆ ತೋರ್ಸೋದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು, ಅಂದರೆ ಕಲ್ಲುಪ್ಪು 1 ಹಿಡಿಯಷ್ಟು ಹಾಕ್ಕೊಳ್ಳಿ, ಕುಂಕುಮನ 1-1.5 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಇಷ್ಟನ್ನು ಸೇರಿಸಿ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಮನೆಯಲ್ಲಿ ಮಾಡುವವರು ಭಾನುವಾರ ದಿನವೇ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಭಾನುವಾರ ದಿನ ನೀವು ನೈಟು ಮಾಡೋದ್ರಿಂದ ನಿಮಗೆ ಇದರಿಂದ ಹೆಚ್ಚಿನ ಫಲ ನಿಮಗೆ, ಅಂದರೆ ಬೇಗನೆ ನಿಮಗೆ ಒಂದು ಹೆಚ್ಚಿನ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಇಂದಿಷ್ಟೇ ವಾರ ಮಾಡಬೇಕು ಅಂತ ಏನಿಲ್ಲ. ಒಂದು ಸಂಕಲ್ಪನ ಮಾಡಿಕೊಂಡು ಒಂದು 5 ವಾರ ಆಗಿರ್ಬೋದು, 3 ವಾರ ಆಗಿರ್ಬೋದು, ಇಲ್ಲ ಪ್ರತಿ ಭಾನುವಾರನೂ ನೈಟ್ ನಾವು ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ಇದನ್ನ ಪ್ರತಿ ಭಾನುವಾರನೂ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಸಹ ದೂರವಾಗುತ್ತೆ. ಇದನ್ನ ರಾತ್ರಿ
ಎಲ್ಲ ಮುಗಿಸಿ ಮಲಗಿದ ಅಂದರೆ ಎಲ್ಲರೂ ಮಲಗಿದಂತಹ ನಂತರ ನೀವು ಈ ಕೆಲಸನ ಮಾಡ್ಕೊಳ್ಳಿ. ಒಂದು ಪ್ಲೇಟ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಮತ್ತು ಕುಂಕುಮವನ್ನು ಹಾಕಿ ಮನೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ, ಅಂದರೆ ಮನೆಯಲ್ಲಿ ನೀವು ಹಾಲಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ರೂಮಲ್ಲಾದರೂ ಇಟ್ಕೊಳ್ಳಿ. ಅಡುಗೆ ಮನೆ, ದೇವ್ರ ಮನೆ, ವಾಶ್ರೂಮ್ನ ಬಿಟ್ಟು ನೀವು ರೂಮು, ಹಾಲಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಹೀಗೆ ನೀವು ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವು ಕೆಟ್ಟ ಪರಿಣಾಮವನ್ನು, ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಹೋಗಲಾಡಿಸುತ್ತೆ. ಕೆಟ್ಟ ಪರಿಣಾಮವನ್ನು, ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ಉಪ್ಪು ಆಕರ್ಷಣೆ ಮಾಡಿಕೊಳ್ಳುತ್ತೆ, ಎಲ್ಲ ಕಷ್ಟಗಳು ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂತ ಹೇಳಿ ನಮಗೆ ತಂತ್ರಸಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವ್ಯಾಪಾರ ಸ್ಥಳದಲ್ಲಿ ಕಣ್ಣು ದೃಷ್ಟಿ ಆಗೋದು, ಅಕ್ಕಪಕ್ಕದವರ ಹೊಟ್ಟೆ ಕಿಚ್ಚಾಗೋದು, ಇಲ್ಲ ನೀವು ವ್ಯಾಪಾರ ಚೆನ್ನಾಗಿ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಏನಾದ್ರು ಹೊಟ್ಟೆ ಕಿಚ್ಚುಪಡುವಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ಮೇಲೆ ಶಾಪಧೂಪಗಳನ್ನ ಹಾಕುವಂಥದ್ದಾಗಿರ್ಬೋದು, ಇವೆಲ್ಲವೂ ನಿತ್ಯ ಜೀವನದಲ್ಲಿ ಆಗೋದು ಸರ್ವೇ ಸಾಮಾನ್ಯ ಅಲ್ವಾ. ಅದು ವ್ಯಾಪಾರಸ್ಥರಿಗೆ ಇದೆಲ್ಲ ಆಗೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಅಲ್ವಾ. ಅಂಥವರು ನೀವು ಏನು ಮಾಡಬೇಕು ಅಂತಂದರೆ, ನೀವು ಫ್ರೆಂಡ್ಸ್, ಅಂಥವ್ರು ನೀವು ಏನು ಮಾಡಬೇಕು ಅಂತಂದರೆ, ನೀವು ಅಂಗಡಿ ವ್ಯಾಪಾರವೆಲ್ಲವನ್ನು ಸಹ ನೀವು ಮುಗಿಸಿ ರಾತ್ರಿ ಮನೆಗೆ ಬರುವಂಥ ಸಮಯದಲ್ಲಿ ಅಂಗಡಿ ಕ್ಲೋಸ್ ಮಾಡ್ತೀರಲ್ವಾ, ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ಲೇಟಾರು ತೆಗೆದುಕೊಳ್ಬೋದು, ಇಲ್ಲ ಒಂದು ಹಾಳೆನಾರು ತೆಗೆದುಕೊಳ್ಬೋದು. ಅಂದರೆ ಆದಷ್ಟು ನೀವು ಸ್ವಲ್ಪ ದಪ್ಪಗೆ ಇರುವಂತಹ ಹಾಳೆನ ತೆಗೆದುಕೊಳ್ಳಿ. ಹಾಳೆನ ತೆಗೆದುಕೊಂಡು ಕಲ್ಲುಪ್ಪು ಮತ್ತು ಕುಂಕುಮವನ್ನು ಈ ರೀತಿ ಮಿಶ್ರ ಮಾಡಿಕೊಂಡು ಅಂಗಡಿಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ನಂತರ ನೀವು ಅಂಗಡಿ ಬಾಕ್ಲನ್ನ ಕ್ಲೋಸ್ ಮಾಡಿಕೊಂಡು ಬನ್ನಿ. ಇದನ್ನು ನೀವು ನಂಬಿಕೆಯಿಂದ ಈ ಪರಿಹಾರನ ಮಾಡ್ಕೊಳ್ಳಿ. ದಿನ ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಇದ್ರ ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ, ನೀವೇ ನಿಮ್ಮ ಕಣ್ಣಾರ ನೋಡಿ. ದಿನದಿಂದ ದಿನಕ್ಕೆ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಸಾಲ ತೀರುತ್ತೆ, ಸಾಕಷ್ಟು ಸಂಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ವ್ಯಾಪಾರ ಜಾಗದಲ್ಲಿ ಮಾಡಿದರೆ ಅದರಲ್ಲಿ ವ್ಯಾಪಾರ ತುಂಬ ಬೇಗನೆ ಹೆಚ್ಚಿನ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣ್ತೀರಾ. ಇನ್ನು ಮನೆಯಲ್ಲಿ ಸಂಸಾರದಲ್ಲಿ ಎಲ್ಲ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನ ನೋಡ್ತೀರಾ. ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ಅಂತ ತಂತ್ರಸಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಕಣ್ಣಿನ ದೃಷ್ಟಿ ದೋಷವಾಗಿರ್ಬೋದು, ಇಲ್ಲ ಬೇರೆಯವರಿಗೆ ಹಣ ಕೊಟ್ಟು ಕಳ್ಕೊಂಡಿದ್ದೀವಿ ಅನ್ನೋದಾಗಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಇಂಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ನಿಮ್ಮ ಸಂಸಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಹೋಗಲಾಡಿಸಿ ಒಂದು ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಿ ನಮಗೆ ತಂತ್ರಸಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಪ್ರತಿಯೊಬ್ಬರು ಸಹ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಏಕೆಂದರೆ ಕಲ್ಲುಪ್ಪಿನಿಂದ ಮತ್ತು ಕುಂಕುಮದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಸಾಕಷ್ಟು ರೀತಿಯ ಒಂದು ಫಲವನ್ನೇ ಕೊಡುತ್ತೆ. ಅದು ಅತಿ ಶೀಘ್ರದಲ್ಲೇ ಫಲ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಯಾರು ಮಾಡದೇ ಇರಲಿ ಫ್ರೆಂಡ್ಸ್, ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಅವರು ಪ್ರತಿಯೊಬ್ಬರೂ ಸಹ ನಂಬಿಕೆ ಶ್ರದ್ಧೆಯಿಂದ ಒಂದು ಸಲ ಮಾಡಿ ನೋಡಿ. ಪ್ರತಿಯೊಬ್ಬರೂ ಸಹ ಮಾಡಿ. ಆರ್ಥಿಕ ಸಮಸ್ಯೆಗಳು ಅಂತ ಅನ್ನೋದೇ ನಿಮಗೆ ಬರಲ್ಲ ಅಂತಲೇ ಹೇಳ್ಬೋದು. ಇದನ್ನ ಮಾಡಿ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ. ಇದು ಯಾವ ರೀತಿ ನಿಮ್ಮ ಜೀವನದಲ್ಲಿ ಎಫೆಕ್ಟ್ ಕೊಡುತ್ತೆ, ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ತರುತ್ತೆ ಅಂತ ಅನ್ನೋದನ್ನ ನಾನು ಹೇಳೋದು ಬೇಡ, ನೀವೇ ನಿಮ್ಮ ಕಣ್ಣಾರ ನೋಡಿ. ಆಗುವಂತಹ ಒಂದು ಒಳ್ಳೆಯ ರಿಸಲ್ಟು, ಆಗುವಂಥ ಒಂದು ಒಳ್ಳೆಯ ಫಲಿತಾಂಶವನ್ನು ಕಣ್ಣಾರ ನೀವು ನೋಡಿಕೊಂಡು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲದ ಬಾಧೆಯಾಗಿರ್ಬೋದು, ಇಲ್ಲ ಸಾಕಷ್ಟು ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟನೇ ನೋಡ್ತಾ ಇರುವಂಥದ್ದಾಗಿರ್ಬೋದು, ಇಲ್ಲ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅನ್ನೋದಾಗಿರ್ಬೋದು, ಇದೆಲ್ಲ ಸಮಸ್ಯೆಗಳಿಂದ ನಿಮಗೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಾ ಫ್ರೆಂಡ್ಸ್, ಏಕೆಂದರೆ ಅಷ್ಟು ಶಕ್ತಿ ಈ ಕಲ್ಲುಪ್ಪು ಮತ್ತು ಕುಂಕುಮವಿದೆ. ಇನ್ನು ಎರಡನ್ನು ಬೆರೆಸಿ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ನಿಮಗೆ ನಿಮ್ಮ ಜನ್ಮಕ್ಕೇ ಬರಲ್ಲ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾದಂಥ ಒಂದು ರೆಮಿಡಿ. ಇದನ್ನ ಪ್ರತಿಯೊಬ್ಬರು ಸಹ ಮಾಡ್ತಾರೆ ಫ್ರೆಂಡ್ಸ್. ಆದರೆ ಮಾಡುವಂತಹ ಈ ತಂತ್ರಸಾರನ ಒಬ್ರಿಗೊಬ್ರು ಹೇಳ್ಕೊಳ್ಳಲ್ಲ. ಆದಷ್ಟು ಇದನ್ನು ನೀವು ಗುಟ್ಟಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಫಲನ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿರುವಂಥ ಗೃಹಿಣಿಯರು ಸಹ ಮಾಡ್ಕೋಬೋದು, ವ್ಯಾಪಾರಸ್ಥರು ಸಹ ಮಾಡ್ಕೋಬೋದು, ಇಲ್ಲ
ಹೊರಗಡೆ ಹೋಗಿ ದುಡಿಯುವಂಥವರು ಸಹ ನೀವು ಇದನ್ನ ಮಾಡ್ಕೋಬೋದು. ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಮತ್ತು ಇನ್ನೂ ಯಾರೇ ಹೊಸೊಬ್ಬರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಮಧ್ಯೆ ಹೇಳುವಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡ್ತಿರೋ ಅಂಥ ವಿಜೇತಶಾಲಿನ ನಾವು ತಿಂಗಳಿಗೊಂದು ಸಲ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನ ಮತ್ತು ಒಂದು ಮೊಬೈಲ್ ಐಫೈ ಮೊಬೈಲ್ನ ಸಹ ನಾವು ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಆದಷ್ಟು ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ನೋಡಿ ನಮ್ಮ ಒಂದು ಚಾನಲ್ಗೆ ಎಂಕರೇಜ್ ಕೊಡಿ, ಪ್ರೋತ್ಸಾಹಿಸಿ ಮತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ನಮ್ಮ ಚಾನಲ್ ಮೇಲೆ ಇಡಿ ಅಂತ ಹೇಳ್ತಾ, ಮತ್ತು ಈ ಚಾನಲ್ಲು ನಮ್ಮದಲ್ಲ, ನಿಮ್ಮ ಒಂದು ಚಾನಲ್ಲು, ನಾನು ನಿಮ್ಮ ಮನೆ ಮಗಳು ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕನೂ ನೋಡಿ. ನಿಮ್ಮ ಒಂದು ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಸಾಕಷ್ಟು ರೀತಿಯ ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅಂಥ ಸಮಸ್ಯೆ ಎಲ್ಲವನ್ನು ಹೋಗಲಾಡಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಿಮ್ಮದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ವರ್ಕ್ ಆಗಬೇಕು, ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನಂದಿನ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.